ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರ್ತಿಕ ಮಾಸ ಇನ್ನೇನು ನಮಗೆ ಮುಗಿಯುತ್ತಾ ಬರ್ತಾ ಇದೆ. ಅಷ್ಟರ ಒಳಗೆ ತುಂಬ ಜನ ಕಾರ್ತಿಕ ಪೂಜೆಗಳನ್ನು, ಕಾರ್ತಿಕ ಸ್ನಾನ, ಈ ರೀತಿ ನಾವು ಕಾರ್ತಿಕ ಮಾಸದಲ್ಲಿ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ನಮಗೆ ಶಿವಾನುಗ್ರಹ ಸಿಗೋದಿಲ್ವಾ ಅನ್ನುವಂಥ ಒಂದು ಡೌಟನ್ನು ಇಟ್ಕೊಂಡಿರ್ತಾರೆ. ಅಂತಹವರು ಆ ರೀತಿ ಏನೂ ಇರೋದಿಲ್ಲ ಸ್ನೇಹಿತರೆ. ನಮಗೆ ಕಾಲಾವಕಾಶ ಕೂಡಿ ಬಂದಾಗ ತುಂಬ ಭಕ್ತಿಯಿಂದ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಈಗ ತಿಳಿಸುವಂಥ ಈ ಸಣ್ಣ ದೀಪಾರಾಧನೆಯನ್ನು ನೀವು ಇದೇ ಮಂಗಳವಾರದ ದಿನ ಮಾಡಿಕೊಂಡಿದ್ದೆ ಆದರೆ ಶಿವಾನುಗ್ರಹ ತಪ್ಪದೇ ಸಿಗುತ್ತೆ. ಕಾರ್ತಿಕ ಮಾಸದ ಸ್ನಾನಗಳು, ದೀಪಾರಾಧನೆ ಅನ್ನುವಂಥದ್ದು ಅದರ ಪುಣ್ಯ ಫಲ ಅನ್ನೋದು ಕೂಡ ಸಿಗುತ್ತೆ. ನಾವು ಪುಣ್ಯವನ್ನು ಪಡ್ಕೊಳ್ಬೇಕು ಅಂತ ಕೆಲವೊಂದು ಬಾರಿ ಏನು ಮಾಡ್ತೀವಿ ಅಂದರೆ, ದೇವಸ್ಥಾನಗಳಲ್ಲೆಲ್ಲ ಕೂಡ ಬೇರೆಯವ್ರಿಗೆ ಅವಕಾಶ ಕೊಡದೆ ನಾವುಗಳೇ ನೂಕು ನುಗ್ಗಲು ಆ ಜಾಗವನ್ನೆಲ್ಲ ಕಂಪ್ಲೀಟಾಗಿ ನಾವೇ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ದೀಪಾರಾಧನೆ ಮಾಡ್ಕೊಳ್ತಾ ಕೆಲವೊಂದು ಬಾರಿ ಮೈ ಮರೆತು ಬಿಡ್ತೀವಿ. ಅಂದರೆ ಬೇರೆಯವ್ರಿಗೂ ಕೂಡ ಅವಕಾಶ ಕೊಡದೆ ಆ ತಪ್ಪುಗಳನ್ನು ಸುಮಾರು ಕಡೆ ಈಗ ನಡೀತಾನೆ ಇದೆ ಸ್ನೇಹಿತರೆ. ಅದನ್ನು ಮಾಡಿಕೊಳ್ಳದೆ ನಾವು ಮುಖ್ಯವಾಗಿ ಮನೆಯಲ್ಲೂ ಕೂಡ ಈ ರೀತಿಯ ದೀಪಾರಾಧನೆ ಏನಾದರೂ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ನಮ್ಮ ಮನಸ್ಸಲ್ಲಿ ನಿರಾಳವಾಗಿ ನಾವು ಭಗವಂತನಿಗೆ ಹತ್ತಿರ ಆಗ್ತೀವಿ ಅಂತ ಕೂಡ ಹೇಳಬಹುದು. ಮಂಗಳವಾರದ ದಿನ ತುಂಬ ಜನ ಕುಜದೋಷ ಇದೆ ಅಂತ ಭಯಪಡುವಂಥವರು ಇರ್ತಾರೆ. ಆದರೆ ಕುಜನಿಗೆ ಸಂಬಂಧಪಟ್ಟಂಥ ಈ ಪರಿಹಾರವನ್ನೇನಾದರೂ ಮಾಡಿಕೊಂಡ್ರೆ ಸಾಕಷ್ಟು ಜನಕ್ಕೆ ಮನೆಯ ಯೋಗ ಅನ್ನೋದು ಕೂಡಿ ಬರುತ್ತೆ. ಅಂದರೆ ಸ್ವಂತ ಮನೆಯ ಯೋಗ ಅನ್ನೋದು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ನಮಗೆ ಸ್ವಂತ ಮನೆಯ ಭಾಗ್ಯ ಇಲ್ಲ ಅನ್ನುವಂಥವರು ಮೊದಲಿಗೆ ನೀವು ದಾಸವಾಳದ ಎಲೆಯನ್ನು ತಗೊಳ್ಳಿ. ದಾಸವಾಳದ ಎಲೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಭೂದೇವಿ ನೆಲೆಸಿರುವಂಥದ್ದು. ಅದಕ್ಕೆ ನಮಸ್ಕಾರ ಮಾಡಿದ್ದೆ ನಿಮ್ಮ ಮನೆಗಳ ಹತ್ರನೂ ಇರಬಹುದು ಅಥವಾ ಬೇರೆ ಕಡೆಯಿಂದ ಕೂಡ ಬೇರೆಯವರ ಮನೆ ಹತ್ರ ಕೂಡ ನೀವು ಇದನ್ನು ತಗೊಂಡು ಬರಬಹುದು. ನಮಸ್ಕಾರ ಮಾಡಿದ್ದೆ ಇದನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟು ಇದರಲ್ಲಿ ಮೈಸೂರು ಬೇಳೆ ಬರುತ್ತಲ್ವ, ಎಷ್ಟೋ ಗ್ರಹಗಳಿಗೆ ನಾವು ಆ ಗ್ರಹದೋಷ ಇದ್ದಾಗ ಶಾಂತಿ ಮಾಡಿಕೊಳ್ಳೋದಕ್ಕೆ ಇದನ್ನು ಬಳಸ್ತಾ ಇರ್ತೀವಿ. ಮುಖ್ಯವಾಗಿ ಈ ಮೈಸೂರು ಬೇಳೆಯನ್ನು ನೀವು ತಗೊಂಡಾಗ ಎಷ್ಟೋ ಗ್ರಹಗಳಿಗೆ ಶಾಂತಿ ಮಾಡಿಸ್ತೀವಿ ಅಂತ ಹೇಳ್ಕೊಳ್ತೀವಲ್ವ, ಅದರಷ್ಟೇ ನಮಗೆ ರಿಸಲ್ಟನ್ನು ಕೊಡುವಂಥ ಇದು ಪರಿಹಾರ. ನೀವು ಮಾಡಿಕೊಳ್ಳುವ ವಿಧಾನವನ್ನು ತಿಳಿಸ್ತೀನಿ. ಮೊದಲಿಗೆ ಫಸ್ಟು ಎಲೆಯನ್ನು ತಗೊಳ್ಳಿ, ಕ್ಲೀನಾಗಿ ಒರೆಸ್ಬಿಟ್ಟಿದೆ. ಆ ಬೇಳೆಯನ್ನು, ಮೈಸೂರು ಬೇಳೆಯನ್ನು ನೀವು ಸ್ವಲ್ಪ ಹಾಕಬೇಕು. ಒಂದು ತುಂಡು ಬೆಲ್ಲವನ್ನು ಇಡಿ, ಜಾಸ್ತಿ ಇಡಬೇಕು ಅಂತೇನೂ ಇಲ್ಲ. ಮುಖ್ಯವಾಗಿ ನಾವು ಬೆಲ್ಲವನ್ನು ಇಟ್ಟಾಗ ನಮ್ಮ ಮನಸ್ಸಲ್ಲಿ, ಮನೆಯಲ್ಲಿ ಕಷ್ಟಗಳು, ಕಹಿ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನು ಸುಮಧುರವಾಗಿ ಅದು ಪರಿವರ್ತನೆ ಆಗುವುದಕ್ಕೆ ಇದು ಸಹಾಯ ಮಾಡುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಗುಡ್ ನ್ಯೂಸ್ ಅಂತ ಹೇಳ್ತೀವಲ್ವ, ಅದನ್ನು ಕೇಳೋದಕ್ಕೆ ಸಹಾಯ ಮಾಡುತ್ತೆ ಬೆಲ್ಲ. ಅದಕ್ಕೆ ಬೆಲ್ಲ ಅನ್ನೋದು ಪರಿಪೂರ್ಣವಾದಂಥ ಎಲ್ಲ ದೇವಾನುದೇವತೆಗಳಿಗೆ ನಾವು ಇದನ್ನು ಇಟ್ಟಾಗ ನಿವೇದನೆ ಆಗುತ್ತೆ. ಈ ತುಂಡು ಬೆಲ್ಲವನ್ನು ಇಟ್ಟು ಕೇಳ್ಕೊಳ್ಳಿ, ನಮಗೆ ಮನೆಯ ಭಾಗ್ಯ ಬೇಕು, ಸ್ವಂತ ಮನೆಯನ್ನು ಕಟ್ಟುವಂಥ ಯೋಗ ಅಥವಾ ಜಾಗವನ್ನು ತಗೊಳ್ಬೇಕು, ಈ ರೀತಿ ಕೇಳಿಕೊಂಡು ತದನಂತರ ಇದನ್ನು ಎಲ್ಲಾದರೂ ಶಿವಾಲಯಗಳ ಪ್ರಾಂಗಣದಲ್ಲಿ ನೀವು ಇದನ್ನು ಬಿಟ್ಬಿಟ್ಟು ಬರಬೇಕು. ಇದನ್ನು ಈ ರೀತಿ ಮಾಡಿದಾಗ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗಳು ಮಾಡಿಕೊಂಡಿಲ್ಲ ನಾವು ಅನ್ನುವಂಥವರು ಇದನ್ನು ಮುಖ್ಯವಾಗಿ ನಮಗೆ ಉಮ್ಮೆತ್ತಿ ಎಲೆ ಬರುತ್ತೆ, ಇದನ್ನು ತಗೊಂಡು ಶಿವಸ್ವಾಮಿಗೆ ತುಂಬ ಇಷ್ಟವಾಗಿರುವಂಥ ಎಲೆ, ಇದನ್ನು ಕೇಳಿಕೊಂಡು ನಮಸ್ಕಾರ ಮಾಡಿ ತಗೊಂಡು ಬನ್ನಿ. ಶಿವಾನುಗ್ರಹ ತಪ್ಪದೇ ಸಿಗುತ್ತೆ ಸ್ನೇಹಿತರೆ. ಶಿವನ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಅದಕ್ಕೆ ಭಗವಂತನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವು ಈ ರೀತಿಯ ದೀಪಾರಾಧನೆ ಮಾಡಿದಾಗ, ಮನೆಯಲ್ಲಿ ಮನಸ್ಸಲ್ಲಿ ಅಂಧಕಾರ ಇದ್ದಾಗ ಅದನ್ನು ಓಡಿಸಿ ಕತ್ತಲಿನಿಂದ ಬೆಳಕಿನ ಕಡೆ ನಡೆಯೋದಕ್ಕೆ ದಾರಿ ಮಾಡಿಕೊಡುವಂಥ ದೀಪಾರಾಧನೆ. ಅದಕ್ಕೆ ನೀವು
ಗಂಧ ಕುಂಕುಮ ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಇಡಬೇಕು. ನಾವು ಹೇಗಿದ್ರೂ ದೀಪಾವಳಿಗೆ ಅಂತ ಅಂದ್ಬಿಟ್ಟು ದೀಪಗಳನ್ನು ತಂದಿರ್ತಾರೆ. ಹೊಸ್ದಾಗಿ ದೀಪಗಳನ್ನು ಏನಾದರೂ ತಂದಿದ್ದರೆ ನೀವು ಅದನ್ನು ತಗೊಳ್ಳಿ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ದೀಪಾವಳಿ ಸಂದರ್ಭದಲ್ಲಿ ತಗೊಂಡು ಬಂದಿರ್ತೀರಲ್ವ, ಆ ರೀತಿಯ ಒಂದು ದೀಪವನ್ನು ತಗೊಂಡಿದ್ದೆ. ಅದಕ್ಕೆ ಕ್ಲೀನಾಗಿ ನೀವು ಅರಿಶಿಣ ಕುಂಕುಮ ಇಟ್ಟು 4 ಬತ್ತಿಗಳನ್ನು ಹಾಕಬೇಕು. 4 ಕಡೆ 4 ಬತ್ತಿಗಳನ್ನು ಹಾಕಿ ನಿಮ್ಮ ಇಷ್ಟ ತುಪ್ಪ ಎಳ್ಳೆಣ್ಣೆ ಏನಿರುತ್ತೋ ನಿಮ್ಮ ಶಕ್ತಿಯ ಅನುಸಾರ ಮಾಡ್ಕೊಳ್ಳಿ. ಶಕ್ತಿಗೆ ಮೀರಿದಂಥ ಪೂಜೆಗಳು ಕೆಲಸಗಳು ಯಾವುದೂ ಕೂಡ ನಾವು ಮಾಡಬಾರ್ದು. ಭಗವಂತನಿಗೆ ಎಲ್ಲ ಗೊತ್ತಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸರಳ ವಿಧಾನದಲ್ಲೇ ನಂಬಿಕೆಯಿಂದ ಮಾಡಿಕೊಳ್ಬೇಕು. ಈ 4 ಕಡೆ ಅಂತ ಏನು ಕೇಳಿದೆ ಅಂದರೆ 4 ಬತ್ತಿಗಳನ್ನು ಹಾಕುವಂಥದ್ದು ನಮಗೆ 4 ಕಡೆಯಿಂದ ಸಮಸ್ಯೆಗಳೇ ಬರ್ತಾ ಇದೆ ಅಂತ ಹೇಳಿದ್ರೆ ಆ 4 ಕಡೆಯಿಂದ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿ 4 ಕಡೆಯಿಂದ ಆ ಸುಖ ಸಂತೋಷ ಸಮೃದ್ಧಿ ನಮ್ಮ ಮನೆಗೆ ಪ್ರತಿ ಬಾರಿ ಕೂಡ ಕಷ್ಟಗಳೇ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಸಾರಿ ಅಭಿವೃದ್ಧಿ ಅನ್ನುವಂಥದ್ದು ಬರುತ್ತೆ, ಸಂಪತ್ತು ಅನ್ನೋದು ಬರುತ್ತೆ, ದುಡ್ಡು ಅನ್ನೋದು ಹುಡುಕೊಂಡು ಬರುತ್ತೆ, ದುಡ್ಡಿನ ಆಕರ್ಷಣೆ ಆಗುತ್ತೆ. ಅಷ್ಟೊಂದು ಪವರ್ಫುಲ್ಲು ಈ ದೀಪಾರಾಧನೆ. ಇದನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಕೇಳ್ಕೊಳ್ಬೇಕು. ಎಲ್ಲ ರೀತಿಯ ಕಷ್ಟಗಳು ಹೋಗಿ ನಮ್ಮ ಮನೆಯಲ್ಲಿರುವ ಅಂಧಕಾರವನ್ನು ಓಡಿಸಿ ನಮಗೆ ಈ ಸಂಸಾರದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಆಶೀರ್ವಾದ ಮಾಡು ಅಂತಂದ್ಬಿಟ್ಟು ಕೇಳ್ಕೊಳ್ಳಿ. ಕಾರ್ತಿಕ ಮಾಸ ಮುಗಿಯುವಷ್ಟರಲ್ಲಿ ಯಾರ ಮನೆಯಲ್ಲಿ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಇರೋದಿಲ್ವೋ ಅವರು ಚಿಕ್ಕದಾಗಿರುವಂಥದ್ದು ಪೂರ್ತಿ ಕುಟುಂಬದ ಫೋಟೋ ತಗೊಂಡು ಬಂದಿಟ್ಕೊಂಡ್ರೆ ಮನೆಯಲ್ಲಿ ಗಂಡ ಮಕ್ಕಳು ಸಂಸಾರ ಚೆನ್ನಾಗಿರಬಹುದು, ನೆಮ್ಮದಿಯ ಜೀವನ ನಡೆಸಬಹುದು. ಈಗಿನ ಕಾಲಮಾನದಲ್ಲಿ ಒಬ್ಬೊಬ್ಬರ ಒಂದೊಂದು ಜೀವನ ಯಾವ ರೀತಿ ಇರುತ್ತೆ ಅಂದರೆ ತುಂಬ ಕಷ್ಟ ಕೂಡ ಇರುತ್ತೆ, ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂತಹವ್ರಿಗೆ ಸ್ವಲ್ಪ ಸಮಾಧಾನದ ಜೀವನ ಅನ್ನೋದು ಸಿಗುತ್ತೆ ಸ್ನೇಹಿತರೆ, ಆರಾಮಾಗಿರಬಹುದು. ಈ ಸಣ್ಣ ಸಣ್ಣ ಪರಿಹಾರಗಳಲ್ಲಿ ದೊಡ್ಡ ಪರಿವರ್ತನೆ ಅನ್ನೋದು ಇದೆ. ಇದನ್ನು ನೀವು ಮಾಡ್ಕೊಳ್ಳಿ. ಮತ್ತು ನೀವು ಆ ದೀಪಾರಾಧನೆ ಮಾಡಿರ್ತೀರಲ್ವ, ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ದೀಪಾರಾಧನೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ದೇವಾನುದೇವತೆಗಳು ಭೂಲೋಕಕ್ಕೆ ಬರುವಂಥ ಸಮಯ ಸಂಧ್ಯಾ ಸಮಯ. ಆ ಸಮಯದಲ್ಲಿ ಮಾಡಿಕೊಳ್ಳುವಂಥ ದೀಪಾರಾಧನೆ ಉತ್ತಮವಾಗಿ ಇರುತ್ತೆ. ಇದನ್ನು ಮಾಡಿಕೊಂಡು ಮಾರನೆಯ ದಿನ ಸ್ನೇಹಿತರೆ ಆ ದೀಪಗಳನ್ನು ತೆಗೆದಾಗ ಬತ್ತಿಗಳನ್ನು ಅಷ್ಟೇ ಹುಷಾರಾಗಿ ನೀವು ತುಳಿದೇ ಇರುವ ಕಡೆ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲ ಬತ್ತಿಗಳನ್ನು ಒಂದು ಕಡೆ ಸೇರಿಸ್ಬಿಟ್ಟು ಒಂದು ದಿನ ಅದಕ್ಕೆ ಕರ್ಪೂರದ ಪುಡಿಯನ್ನು ಹಾಕಿ ಉರಿಸಿಬಿಡಬೇಕು. ಅಷ್ಟು ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ.